ದನಗಳು ಬರೋದ್ರೊಳಗಡೆ ಎಲೆ ಅಡಿಕೆ ಹಾಕಿ ತಯಾರು ಮಾಡ್ಬಿಡ್ತೀನಿ. ಯಜಮಾನ್ರು ಕೊಟ್ಬಿಟ್ರೆ ಆಹಾ ಆಹಾ ಆನಂದ. ಸಂಕ್ರಣ ಈಗ ನೀನು ಕೂತ್ಕೊಂಡ್ಬಿಟ್ಟಿದ್ಯಾ? ದೋನ್ಗಳು ಕೂತ್ಕೊಳ್ಳೋ ಜಾಗ ಹೇಳು ಹೇಳು ಮ್ಯಾಚೆ. ಎಲೆ ಕೊಡೋ ಸೊಂಕೆ, ನಾನು ಕಾಣದೇ ಇರೋ ಧನಿಯಲ್ಲ. ಯಾಕ ಗರ ಬಡ್ದಂಗೆ ನಿಂತ್ಕೊಂಡ್ಬಿಟ್ಯಾ? ಉಸಿರಾಟ ನೆಗೆದ್ಕೊಂಡ್ಬಿಟ್ಯಾ? ಶಂಕರಪ್ಪ ನಿಂದ ಅಮ್ಮಯ್ಯ ಅಂತೀನಿ, ದಣ್ಗಳು ಬರ್ತಾರೆ. ಹೊಸ ಆ ಕಡೆ ಕೂತ್ಕೋ. ಯಾರ್ಲದ ನೀನು? ನಮ್ಮ ನೀರು ಬದ್ರಲ್ಲ ಬರ್ಲಿ ಬಿಡ್ಲ. ವಾ ಇರುವದ್ರು ಬಂದ್ಯಾ? ಬಾ 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 ಕೂತ್ಕೋ. ಅಯ್ಯೋ ಶಿವನೇ, ಈ ಶಂಕರಪ್ಪನ ಸವಾಸ ಆಗ್ಲೆಲ್ಲ ಉಪವಾಸ ನಂಗಾಗೈತಲ್ಲಪ್ಪ. ಇನ್ನೇನು ಕಥೆ ಮಾಡ್ಕೊಸ್ತಾನೋ ಏನ. ಅಯ್ಯ ಕೂತ್ಕೊಳ್ಳೋ ಇರ್ಬದ್ರ. ಯಾಕೆ ಮಾತಾಡ್ತಿದ್ಯಾ? ಮನೆ ತುಂಬ ನೀನೇ ಆವರಿಸ್ಕೊಂಡು ಕೂತಿದೀಯಲ್ಲ, ಕೂತ್ಕೋ. ಇರ್ಬದ್ರ ಬಾ, ಇರ್ಬದ್ರ ಬಾ ಕೂತ್ಕೋ. ಅದ್ಯಾಕೆ ಕೈ ಕೈ ಇಸ್ಕತ್ತಿದ್ಯಾ? ಆರೋಗ್ಯ ಸರಿ ಇಲ್ವೇ? ಬೇಕಾರೆ ಹೇಳು, ನಮ್ಗೆ ಗೊತ್ತಿರೋ ಒಳ್ಳೆ ಡಾಕ್ಟ್ರು ಅವರೇ, ಅವ್ರ ಕಳ್ಸ. ಆ ಡಾಕ್ಟ್ರ್ ಹೆಸರು ಪಾರು ಅಂತ. ಪಾರು ನಿನ್ನ ಮಗಳಲ್ವೇ? ಆದರೆ ನಿನ್ನ ಮಗಳಿಗಿಂತ ನಮ್ಮ ಮನೆ ಸೊಸೆಯಾಗಿ ಭಾರಿ ಫೇಮಸ್ ಆಗ್ಬಿಟ್ಟವಳೆ. ಅಲ್ಲ, ಅಂತ ಮಗಳನ್ನ ಇಟ್ಕೊಂಡು ನೀನು BP ರೈಸ್ ಮಾಡ್ಕೊತಿದ್ಯಲ್ಲ, ಕರೀಲ ಪಾರುನ? ನನ್ನಣ್ಣ ಯಾವ ಜಾಗದಲ್ಲಿ ಇರಬೇಕಿತ್ತೋ ಅದೇ ಜಾಗದಲ್ಲಿ ಇದ್ದಾನೆ. ಅಮ್ಮ ಮಕ್ಕಳವ್ವ. ಮಾವಯ್ಯ, ತಕೊಳ್ಳಿ ಮಾತ್ರೆ. ರಾಣಿ, ನಾನು ಈ ಮಾತ್ರೆ ತಿಂದಾಗ್ಲಿಂದ ಮಂಕ್ ಬರ್ತಾ ಇಲ್ಲ, ಕೈ ಕಾಲು ನೋವ್ತಾ ಇಲ್ಲ, ತಲೆ ನೋವ್ತಾ ಇಲ್ಲ, ಕಣ್ಣು ಮಂಜಾಗ್ತಾ ಇಲ್ಲ, ಎಲ್ಲಾನು ಸರಿ ಹೋಗಿದೆ. ಈ ಮಾತ್ರೆ ನಾನು ಅದಕ್ಕೆ ಕೊಟ್ಟವಳೆ. ಇದು ತಗೊಂಡ್ರೆ ನೀವು ಬೇಗ ಸರಿ ಹೋಯ್ತೀರಾ. ಹಾಗಾದ್ರೆ ನಾನು ಇವಾಗ ಸರಿ ಇಲ್ವಾ? ದೊರೆ, ಈ ಜಗತ್ತಲ್ಲಿ ಮುದ್ದಾದ ಮುಗ್ಧ ಜೀವ ಹೊಂದಿದ್ರೆ ಅದು ನೀವೇನಂದರೆ. ಸರಿ ಕೊಡಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.